ಒಂದೆರಡು ವರ್ಷಗಳ ಕನಸಲ್ಲ, ಬರೋಬ್ಬರಿ 5-6 ದಶಕಗಳ ಕನಸು ಇಂದು ನನಸಾಗುವ ಹಂತಕ್ಕೆ ಬಂದಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣವಾಗಿದೆ. ಇನ್ನು ಶರಾವತಿ ಹಿನ್ನೀರ ಜನರ ಬದುಕಲ್ಲಿ ಹೊಸ ಬೆಳಕು ಮೂಡ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕನಸು ಶರಾವತಿ ಹಿನ್ನೀರ ಜನರ ದಶಕಗಳ ಕನಸು. ಕೊನೆಗೂ ಶರಾವತಿ ನದಿಗೆ ಸೇತುವೆ ನಿರ್ಮಾಣವಾಗಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಕೊನೆಯ ಹಂತದ ಕಾಮಗಾರಿ ನಡೆಯುತ್ತಿದೆ. ಶರಾವತಿ ಹಿನ್ನೀರ ಜನರ ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಬಹುತೇಕ ಪೂರ್ಣ. ಹೌದು, ಎರಡೆರಡು ಬಾರಿ ಮುಳುಗಡೆಯಾಗಿ ಬದುಕನ್ನ ಕಳೆದುಕೊಂಡಿದ್ದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರ ದ್ವೀಪ ಜನರಿಗೆ ಕೊನೆಗೂ ಹೊರ ಜಗತ್ತಿನ ಸಂಪರ್ಕ ತೆರೆದುಕೊಳ್ತಿದೆ. ಸಿಗಂದೂರು ಸೇತುವೆ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿದ್ದು ಹಿನ್ನೀರ ಜನರ ದಶಕಗಳ ಸೇತುವೆ ಕನಸು ನನಸಾಗ್ತಿದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು 2019ರಲ್ಲಿ ಏನು ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ಏನು ನಿರ್ಮಾಣ ಆಗ್ತಿದೆ ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನು 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಸೇತುವೆ ಶರಾವತಿ ಹಿನ್ನೀರಿನ ಪ್ರದೇಶವಾದ ತುಮರಿ, ಬ್ಯಾಕೋಡು, ಸುಳ್ಳೊಳ್ಳಿ, ನೆಲ್ಲಿಬೀಡು, ಕಟ್ಟಿನಕಾರು ಪ್ರದೇಶದ ಜನರನ್ನ ತಾಲೂಕು ಕೇಂದ್ರ ಸಾಗರಕ್ಕೆ ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದೆ. ಸುಮಾರು 5-6 ದಶಕಗಳಿಂದ ಈ ಭಾಗದ ಜನರು ತಾಲೂಕು ಸಂಪರ್ಕಕ್ಕೆ ಲಾಂಚ್ ಸೇವೆಯನ್ನೇ ನಂಬಿದ್ರು. ಜನಕ್ಕೆ ಓಡಾಡಲಿಕ್ಕೆ, ಕಾಲೇಜ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಆಮೇಲೆ ಜಾಬ್ ಮಾಡೋರಿಗೆ, ಅಡಿಕೆ, ಭತ್ತ ಬೆಳೆ, ಇತರೆ ಬೆಳೆಯವರಿಗೆಲ್ಲ ಒಂದು ಸಾಹಸ ಇದೆ. ಈ ಬ್ರಿಡ್ಜ್ ಆದ ನಂತರ ಈ ಸ್ಟೂಡೆಂಟ್ಗಳಿಗೆ, ಯಾಕಂದರೆ ನಮ್ಮ ದೇಶಕ್ಕೆ ಬೆಳ್ಕೊಡೋರು ಮಕ್ಕಳು, ಇವಾಗ ಸ್ಟೂಡೆಂಟ್ಗಳು, ಆ ಸ್ಟೂಡೆಂಟ್ಗಳಿಗೆ ಇವತ್ತು ತುಂಬ ದಾರಿದೀಪ ಆಗ್ತಿದೆ ಸರ್. ಕೊನೆಯ ಹಂತದ ರೋಪ್ವೇ ಅಳವಡಿಕೆ, ಸೇತುವೆ ನಿರ್ಮಾಣ ಕಂಪನಿಯಿಂದ ಪೂಜೆ. ಸಿಗಂದೂರು ಸೇತುವೆ ರೋಪ್ವೇ ಕಾಮಗಾರಿ ಬಹುತೇಕ ಸಂಪೂರ್ಣಗೊಂಡಿದ್ದು ಈ ಹಿನ್ನೆಲೆ ಬುಧವಾರ ಸೇತುವೆ ನಿರ್ಮಾಣ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿದರು. $2.14 ಕಿಲೋಮೀಟರ್ ಉದ್ದದ ಈ ಕೇಬಲ್ ಆಧಾರಿತ ಸೇತುವೆ ಮುಂದಿನ 3 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಲಭ್ಯವಾಗಲಿದೆ. 450 ಕೋಟಿ ಟೋಟಲ್ ಇದರ ಮುಕ್ತಾಯಗೊಳ್ಳುವ ವೆಚ್ಚ ಆಗಿರುತ್ತೆ. ಈಗ 96% ಕಾಮಗಾರಿ ಮುಗಿದಿದೆ. ಇನ್ನು ಕೇವಲ 4% ಕಾಮಗಾರಿ ಬಾಕಿ ಇದೆ. ಇನ್ನು 4 ತಿಂಗಳಲ್ಲಿ ಸೇತುವೆ ಸಂಚಾರ ಮುಕ್ತ ಆಗ್ತದೆ. ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ದೊಡ್ಡ ಶಕ್ತಿ. ರಾಜ್ಯದ 2ನೇ ಅತಿ ಉದ್ದದ ಬ್ರಿಡ್ಜ್ ಇದಾಗಿದ್ದು ಇದು ಕರ್ನಾಟಕ ರಾಜ್ಯದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಸಿಗಂದೂರು ಮತ್ತು ಕೊಲ್ಲೂರನ್ನ ಸಂಪರ್ಕಿಸಲಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಈ ಸೇತುವೆ ದೊಡ್ಡ ಶಕ್ತಿಯಾಗಲಿದೆ. ಒಟ್ಟಾರೆ ಸಿಗಂದೂರು ಸೇತುವೆ ಶರಾವತಿ ಹಿನ್ನೀರ ಜನರ ಬದುಕಿಗೆ ಹೊಸ ಬೆಳಕನ್ನ ತರುತ್ತಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೂಡ ಮಹತ್ವ ಪಡೆಯುತ್ತಿದೆ. ಮೇ ತಿಂಗಳ ಕೊನೆಗೆ ಸೇತುವೆ ಲೋಕಾರ್ಪಣೆ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇದು ಒಂದೆರಡು ವರ್ಷಗಳ ಕನಸಲ್ಲ, ಬರೋಬ್ಬರಿ 5-6 ದಶಕಗಳ ಕನಸು ಇಂದು ನನಸಾಗುವ ಹಂತಕ್ಕೆ ಬಂದಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣವಾಗಿದೆ. ಇನ್ನು ಶರಾವತಿ ಹಿನ್ನೀರ ಜನರ ಬದುಕಲ್ಲಿ ಹೊಸ ಬೆಳಕು ಮೂಡ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕನಸು ಶರಾವತಿ ಹಿನ್ನೀರ ಜನರ ದಶಕಗಳ ಕನಸು. ಕೊನೆಗೂ ಶರಾವತಿ ನದಿಗೆ ಸೇತುವೆ ನಿರ್ಮಾಣವಾಗಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಕೊನೆಯ ಹಂತದ ಕಾಮಗಾರಿ ನಡೆಯುತ್ತಿದೆ. ಶರಾವತಿ ಹಿನ್ನೀರ ಜನರ ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಬಹುತೇಕ ಪೂರ್ಣ. ಹೌದು,
ಎರಡೆರಡು ಬಾರಿ ಮುಳುಗಡೆಯಾಗಿ ಬದುಕನ್ನ ಕಳೆದುಕೊಂಡಿದ್ದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರ ದ್ವೀಪ ಜನರಿಗೆ ಕೊನೆಗೂ ಹೊರ ಜಗತ್ತಿನ ಸಂಪರ್ಕ ತೆರೆದುಕೊಳ್ತಿದೆ. ಸಿಗಂದೂರು ಸೇತುವೆ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿದ್ದು ಹಿನ್ನೀರ ಜನರ ದಶಕಗಳ ಸೇತುವೆ ಕನಸು ನನಸಾಗ್ತಿದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು 2019ರಲ್ಲಿ ಏನು ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ಏನು ನಿರ್ಮಾಣ ಆಗ್ತಿದೆ ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನು 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಸೇತುವೆ ಶರಾವತಿ ಹಿನ್ನೀರಿನ ಪ್ರದೇಶವಾದ ತುಮರಿ, ಬ್ಯಾಕೋಡು, ಸುಳ್ಳೊಳ್ಳಿ, ನೆಲ್ಲಿಬೀಡು, ಕಟ್ಟಿನಕಾರು ಪ್ರದೇಶದ ಜನರನ್ನ ತಾಲೂಕು ಕೇಂದ್ರ ಸಾಗರಕ್ಕೆ ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದೆ. ಸುಮಾರು 5-6 ದಶಕಗಳಿಂದ ಈ ಭಾಗದ ಜನರು ತಾಲೂಕು ಸಂಪರ್ಕಕ್ಕೆ ಲಾಂಚ್ ಸೇವೆಯನ್ನೇ ನಂಬಿದ್ರು. ಜನಕ್ಕೆ ಓಡಾಡಲಿಕ್ಕೆ, ಕಾಲೇಜ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಆಮೇಲೆ ಜಾಬ್ ಮಾಡೋರಿಗೆ, ಅಡಿಕೆ, ಭತ್ತ, ಬೆಳೆ, ಇತರೆ ಬೆಳೆಯರಿಗೆಲ್ಲ ಒಂದು ಸಾಹಸ ಇದೆ. ಈ ಬ್ರಿಡ್ಜ್ ಆದ ನಂತರ ಈ ಸ್ಟೂಡೆಂಟ್ಗಳಿಗೆ, ಯಾಕಂದರೆ ನಮ್ಮ ದೇಶಕ್ಕೆ ಬೆಳ್ಕೊಡೋರು ಮಕ್ಕಳು, ಇವಾಗ ಸ್ಟೂಡೆಂಟ್ಗಳು, ಆ ಸ್ಟೂಡೆಂಟ್ಗಳಿಗೆ ಇವತ್ತು ತುಂಬ ದಾರಿದೀಪ ಆಗ್ತಿದೆ ಸರ್. ಕೊನೆಯ ಹಂತದ ರೋಪ್ವೇ ಅಳವಡಿಕೆ, ಸೇತುವೆ ನಿರ್ಮಾಣ ಕಂಪನಿಯಿಂದ ಪೂಜೆ. ಸಿಗಂದೂರು ಸೇತುವೆ ರೋಪ್ವೇ ಕಾಮಗಾರಿ ಬಹುತೇಕ ಸಂಪೂರ್ಣಗೊಂಡಿದ್ದು ಈ ಹಿನ್ನೆಲೆ ಬುಧವಾರ ಸೇತುವೆ ನಿರ್ಮಾಣ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿದರು. $2.14 ಕಿಲೋಮೀಟರ್ ಉದ್ದದ ಈ ಕೇಬಲ್ ಆಧಾರಿತ ಸೇತುವೆ ಮುಂದಿನ 3 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಲಭ್ಯವಾಗಲಿದೆ. 450 ಕೋಟಿ ಟೋಟಲ್ ಇದರದ ಮುಕ್ತಾಯಗೊಳ್ಳುವ ವೆಚ್ಚ ಆಗಿರುತ್ತೆ. ಈಗ 96% ಕಾಮಗಾರಿ ಮುಗಿದಿದೆ. ಇನ್ನು ಕೇವಲ 4% ಕಾಮಗಾರಿ ಬಾಕಿ ಇದೆ. ಇನ್ನು 4 ತಿಂಗಳಲ್ಲಿ ಸೇತುವೆ ಸಂಚಾರ ಮುಕ್ತ ಆಗ್ತದೆ. ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ದೊಡ್ಡ ಶಕ್ತಿ. ರಾಜ್ಯದ 2ನೇ ಅತಿ ಉದ್ದದ ಬ್ರಿಡ್ಜ್ ಇದಾಗಿದ್ದು ಇದು ಕರ್ನಾಟಕ ರಾಜ್ಯದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಸಿಗಂದೂರು ಮತ್ತು ಕೊಲ್ಲೂರನ್ನ ಸಂಪರ್ಕಿಸಲಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಈ ಸೇತುವೆ ದೊಡ್ಡ ಶಕ್ತಿಯಾಗಲಿದೆ. ಒಟ್ಟಾರೆ ಸಿಗಂದೂರು ಸೇತುವೆ ಶರಾವತಿ ಹಿನ್ನೀರ ಜನರ ಬದುಕಿಗೆ ಹೊಸ ಬೆಳಕನ್ನ ತರುತ್ತಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೂಡ ಮಹತ್ವ ಪಡೆಯುತ್ತಿದೆ. ಮೇ ತಿಂಗಳ ಕೊನೆಗೆ ಸೇತುವೆ ಲೋಕಾರ್ಪಣೆ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಚಿರಾಜ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇದು 1-2 ವರ್ಷಗಳ ಕನಸಲ್ಲ, ಬರೋಬ್ಬರಿ 5-6 ದಶಕಗಳ ಕನಸು ಇಂದು ನನಸಾಗುವ ಹಂತಕ್ಕೆ ಬಂದಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣವಾಗಿದೆ. ಇನ್ನು ಶರಾವತಿ ಹಿನ್ನೀರ ಜನರ ಬದುಕಲ್ಲಿ ಹೊಸ ಬೆಳಕು ಮೂಡ್ತಾ ಇದೆ. ಅವಾಗ ಒಂದು ರಿಪೋರ್ಟ್ ಇಲ್ಲಿದೆ. ಕನಸು ಶರಾವತಿ ಹಿನ್ನೀರ ಜನರ ದಶಕಗಳ ಕನಸು. ಕೊನೆಗೂ ಶರಾವತಿ ನದಿಗೆ ಸೇತುವೆ ನಿರ್ಮಾಣವಾಗಿದೆ. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಕೊನೆಯ ಹಂತದ ಕಾಮಗಾರಿ ನಡೆಯುತ್ತಿದೆ. ಶರಾವತಿ ಹಿನ್ನೀರ ಜನರ ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಬಹುತೇಕ ಪೂರ್ಣ. ಹೌದು, 2 ಬಾರಿ ಮುಳುಗಡೆಯಾಗಿ ಬದುಕನ್ನ ಕಳೆದುಕೊಂಡಿದ್ದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರ ದ್ವೀಪ ಜನರಿಗೆ ಕೊನೆಗೂ ಹೊರ ಜಗತ್ತಿನ ಸಂಪರ್ಕ ತೆರೆದುಕೊಳ್ತಿದೆ. ಸಿಗಂದೂರು ಸೇತುವೆ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿದ್ದು ಹಿನ್ನೀರ ಜನರ ದಶಕಗಳ ಸೇತುವೆ ಕನಸು ನನಸಾಗ್ತಿದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು 2019ರಲ್ಲಿ ಏನು ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ಏನು ನಿರ್ಮಾಣ ಆಗ್ತಿದೆ ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನು 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು.
ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಸೇತುವೆ ಶರಾವತಿ ಹಿನ್ನೀರಿನ ಪ್ರದೇಶವಾದ ತುಮರಿ, ಬ್ಯಾಕೋಡು, ಸುಳ್ಳೊಳ್ಳಿ, ನೆಲ್ಲಿಬೀಡು, ಕಟ್ಟಿನಕಾರು ಪ್ರದೇಶದ ಜನರನ್ನ ತಾಲೂಕು ಕೇಂದ್ರ ಸಾಗರಕ್ಕೆ ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದೆ. ಸುಮಾರು 5-6 ದಶಕಗಳಿಂದ ಈ ಭಾಗದ ಜನರು ತಾಲೂಕು ಸಂಪರ್ಕಕ್ಕೆ ಲಾಂಚ್ ಸೇವೆಯನ್ನೇ ನಂಬಿದ್ರು. ಜನಕ್ಕೆ ಓಡಾಡಲಿಕ್ಕೆ, ಕಾಲೇಜ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಆಮೇಲೆ ಜಾಬ್ ಮಾಡೋರಿಗೆ, ಅಡಿಕೆ, ಭತ್ತ, ಬೆಳೆ, ಇತರೆ ಬೆಳೆಯರಿಗೆಲ್ಲ ಒಂದು ಸಾಹಸ ಇದೆ. ಈ ಬ್ರಿಡ್ಜ್ ಆದ ನಂತರ ಈ ಸ್ಟೂಡೆಂಟ್ಗಳಿಗೆ, ಯಾಕಂದರೆ ನಮ್ಮ ದೇಶಕ್ಕೆ ಬೆಳ್ಕೊಡೋರು ಮಕ್ಕಳು, ಇವಾಗ ಸ್ಟೂಡೆಂಟ್ಗಳು, ಆ ಸ್ಟೂಡೆಂಟ್ಗಳಿಗೆ ಇವತ್ತು ತುಂಬ ದಾರಿದೀಪ ಆಗ್ತಿದೆ ಸರ್. ಕೊನೆಯ ಹಂತದ ರೋಪ್ ವೇ ಅಳವಡಿಕೆ, ಸೇತುವೆ ನಿರ್ಮಾಣ ಕಂಪನಿಯಿಂದ ಪೂಜೆ. ಸಿಗಂದೂರು ಸೇತುವೆ ರೋಪ್ ವೇ ಕಾಮಗಾರಿ ಬಹುತೇಕ ಸಂಪೂರ್ಣಗೊಂಡಿದ್ದು, ಈ ಹಿನ್ನೆಲೆ ಬುಧವಾರ ಸೇತುವೆ ನಿರ್ಮಾಣ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿದರು. ಆಯಂ ಮಹಾರ್ಥ ಸಮಹಾರ್ಥಮಸ್ತು ತಥಾಸ್ತು. ಓಂ ನಮಃ ಸದಸಂ ನಮಃ ಸರಸ್ವತಃ ನಮಃ ಸುಖೇನಾಂ ಪರೋಗಣಾಂತುಷ್ಟ್ಯಸ ನಮೋ ದೇವಂ ನಮೋ ಪೃಥ್ವಂ ಸಪ್ರಾತ ಸಂಭಾಮಿ ಗೋಪಾಯ. 2.14 ಕಿಲೋಮೀಟರ್ ಉದ್ದದ ಈ ಕೇಬಲ್ ಆಧಾರಿತ ಸೇತುವೆ ಮುಂದಿನ 3 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಲಭ್ಯವಾಗಲಿದೆ. 450 ಕೋಟಿ ಟೋಟಲ್ ಇದರದ ಮುಕ್ತಾಯಗೊಳ್ಳುವ ವೆಚ್ಚ ಆಗಿರುತ್ತೆ. ಈಗ 96% ಕಾಮಗಾರಿ ಮುಗಿದಿದೆ. ಇನ್ನು ಕೇವಲ 4% ಕಾಮಗಾರಿ ಬಾಕಿ ಇದೆ. ಇನ್ನು 4 ತಿಂಗಳಲ್ಲಿ ಸೇತುವೆ ಸಂಚಾರ ಮುಕ್ತ ಆಗ್ತದೆ. ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ದೊಡ್ಡ ಶಕ್ತಿ. ರಾಜ್ಯದ 2ನೇ ಅತಿ ಉದ್ದದ ಬ್ರಿಡ್ಜ್ ಇದಾಗಿದ್ದು, ಇದು ಕರ್ನಾಟಕ ರಾಜ್ಯದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಸಿಗಂದೂರು ಮತ್ತು ಕೊಲ್ಲೂರನ್ನ ಸಂಪರ್ಕಿಸಲಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಈ ಸೇತುವೆ ದೊಡ್ಡ ಶಕ್ತಿಯಾಗಲಿದೆ. ಒಟ್ಟಾರೆ ಸಿಗಂದೂರು ಸೇತುವೆ ಶರಾವತಿ ಹಿನ್ನೀರ ಜನರ ಬದುಕಿಗೆ ಹೊಸ ಬೆಳಕನ್ನ ತರುತ್ತಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೂಡ ಮಹತ್ವ ಪಡೆಯುತ್ತಿದೆ. ಮೇ ತಿಂಗಳ ಕೊನೆಗೆ ಸೇತುವೆ ಲೋಕಾರ್ಪಣೆ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಚಿರಾಜ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್